ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಬೆದರಿಕೆ ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಕ್ಷಗಾನ ಕಲಾವಿದರಿಗೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಬೆದರಿಕೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಕ್ಷಗಾನ ಕಲಾವಿದರಿಗೆ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನೋದು ಇಲ್ಲಿ ಆರೋಪ ಕೇಳಿಬಂದಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಬೆದರಿಕೆ ಕೇಸ್ ದಾಖಲಾಗಿದೆ. ಯಕ್ಷಗಾನ ಕಲಾವಿದರಿಗೆ ಬೆದರಿಕೆ ಹಾಕಿದ್ದಾನೆ. ಪ್ರಜ್ವಲ್ ಕುಮಾರ್ ಗುರುವಾಯಿನಕೆರೆಗೆ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಕರೆ ಮಾಡಿ ತಿಮ್ರೋಡಿ ಬೆದರಿಕೆ ಹಾಕಿರುವ ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ತಿಮ್ರೋಡಿ ಅವಾಚ್ಯ ಶಬ್ದಗಳನ್ನ ಬಳಸಿ ಬೈದಿರುವ ಆರೋಪ. ಯಕ್ಷಗಾನ ಹಾಸ್ಯ ಪ್ರಸಂಗದಲ್ಲಿ ಬುರುಡೆ ವಿಚಾರ ಬಳಕೆಗೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಇನ್ನು ಕರೆ ಮಾಡಿ ಆ ಕುರಿತು ಬೆದರಿಕೆಯನ್ನ ಹಾಕಿದ್ದಾರೆ. ಇನ್ನು ಕಲಾವಿದರ ಕುಟುಂಬದವರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿಂದನೆಯನ್ನ ಮಾಡಿದ್ದಾರೆ. ಕಲಾವಿದ ಸುಂದರ್ ರೈ ಮಂದಾರ್ ಹಾಗೆ ದಿನೇಶ್ ಕೊಳಪದವುಗೆ ಬೆದರಿಕೆ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇನ್ನು ಯಕ್ಷಗಾನ ಹಾಸ್ಯ ಪ್ರಸಂಗದಲ್ಲಿ ಬುರುಡೆ ವಿಚಾರ ಬಳಕೆಗೆ ಸಿಟ್ ಮಾಡ್ಕೊಂಡಿರುವಂತದ್ದು. ಅದು ಯಾಕಂದ್ರೆ ನಾವು ಒಳ್ಳೆ ಮನೆತನದಿಂದ ಒಳ್ಳೆ ಮನೆಯಲ್ಲಿ ಬೆಳೆದವರು, ನಮಗೂ ಅಂಥದ್ದು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಸಮಾಜದಲ್ಲಿ ಅಂತಹ ಶಬ್ದಗಳ ಪ್ರಯೋಗ ಎಲ್ಲ ಒಳ್ಳೇದಲ್ಲ. ಯಾರ ಬಗ್ಗೆ ಆದ್ರು, ಈಗ ಕಲಾವಿದರಾಗಿ ನಮ್ಮ ಬಗ್ಗೆ ಮಾತಾಡಿದ್ರು ಅಂತಲ್ಲ, ಯಾರ ಬಗ್ಗೆ ಆದ್ರೂ ನಮಗೆ ಮಾತಾಡ್ಲಿಕ್ಕೆ ಏನ್ ರೈಟ್ ಇದೆ? ಈಗ ನನಗೆ ನಾವು ಮಾಡಿದ್ದು ತಪ್ಪು ಅಂತಂದ್ರೆ ನಮ್ಮಲ್ಲಿ ಮಾತಾಡ್ಬೇಕು. ಅದು ಬಿಟ್ಟು ನಿನ್ನ ಅಮ್ಮ ಹಾಗೆ, ನಿನ್ನ ಹೆಂಡತಿ ಹೀಗೆ, ಅದೆಲ್ಲ ತುಂಬಾ ಅಸಹ್ಯ ಅನ್ನಿಸಿತು. ಆದ್ರಿಂದ ನಾನು ಧ್ವನಿ ಮುದ್ರಿಕೆಯನ್ನು ಅವರಿಗೆ ಕೊಡಪದವರು ಕಳಿಸಿದ ಮೇಲೆ ಈಗ ಅವರ ತಾಯಿಯವರಿಗೆ ಸ್ವಲ್ಪ ಕೇಳಿಸಿದ್ರು ಅಂತ ಕಾಣ್ತದೆ. ಅದರಿಂದ ಅವರು ಬಹಳ ತಿಟ್ಟುಕೊಂಡ್ರು. ಅವರು ಒಂದು ಸ್ವಲ್ಪ ಹಳ್ಳಿಯ ಹೆಂಗಸು, ಅವರು ಹೇಳಿದ್ರು ಇದು ಹೀಗೆ ಮುಂದುವರಿದ್ರೆ ತುಂಬಾ ಹೇಸಿಗೆ ಆಗ್ತದೆ, ಅದರಿಂದ ನಾವು ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ. ಯಾವುದೇ ಪ್ರಕರಣಕ್ಕೂ ಹತ್ತಿರ ಇರದಂತ ವಿಷಯ ಅದು. ಹಾಗಿರುವಾಗ ಅದಕ್ಕೆ ಹೆಸರಿಟ್ಟದ್ದು, ಅದರ ಹೆಸರಿಟ್ಟದ್ದು ಯಾರು ಅಂತ ಹೇಳಿದ್ರೆ ನಾನಿಲ್ಲ, ನಾವು ಕುವೇಟಲ್ಲಿದ್ದು. ಆಗ ಅವರು ಮತ್ತೆ ನಾವು ಫೋನಲ್ಲಿ ಸ್ವಲ್ಪ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನೋಡಿ ಇತ್ತೀಚೆಗೆ ಏನೆಲ್ಲ ಬೈದಿದ್ದಾರೆ. ಬೈಯುವುದಿದ್ರೆ ನೇರವಾಗಿ ನಮಗೆ ಮಾತಾಡ್ಬೋದಿತ್ತು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು, ಸ್ಕ್ರಿಪ್ಟ್ ಮಾಡಿದವರು ನಾವು. ಆಗಿರುವಾಗ ಮತ್ತೆ